ಊರಿಂದ ಹೊರಗಡೆ ಬಂದ ತಕ್ಷಣ ನಾವು ಮಿಸ್ ಮಾಡ್ಕೊಳ್ಳೋದೇನೆಂದರೆ ಅಂದರೆ ನಮ್ಮಮ್ಮ ತುಂಬ ಅಡುಗೆ ಚೆನ್ನಾಗಿ ಮಾಡ್ತಿದ್ಲು, ಆ ಥರ ಅಡುಗೆ ಸಿಗಲ್ಲ ಅಂತ ನಾವು ಯಾವಾಗಲೂ ಅಂತಂತಿರ್ತೀವಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಅದು ಕೆಲವೊಂದ್ಸಲ ಮದುವೆ ಆದಮೇಲೆ ಹೆಂಡತಿ ಹತ್ರ ಹೇಳಿ ಹೆಂಡತಿ ಕಡೆಯಿಂದ ಬೈಸ್ಕೊಳ್ಳೋದು ಇರುತ್ತೆ. ಕೆಲವೊಂದು ಹೋಗಿ ನಿಮ್ಮ ಅಮ್ಮನ ಹತ್ರನೇ ಹೋಗಿ ಅಲ್ಲೇ ತಿನ್ಕೋ ಅಂತ. ಸೊ ಇದಕ್ಕೇನು ಇದು ಸೈಕಾಲಜಿಕಲ್ ಅಥವಾ ಇದು ಬೇರೆ ಏನಾದರೂ ಕಾರಣ ಇದೆಯಾ? ಹೌದು, ಇದರ ಹಿಂದೆ ಒಂದು ಸೈನ್ಸ್ ಇದೆ. ಅದೇನು ಅಂತಂದರೆ, ನಾವು ಮಿಕ್ಸಿಲಿ ತಿರುತ್ತೀವಲ್ಲ ಆವಾಗ ಉಂಟಾಗುವಂಥ ಒಂದು ಪರಿಮಳಕ್ಕೂ ನಾವು ಕಲ್ಲಿನಲ್ಲಿ ತಿರುವಿದಾಗ ಅಥವಾ ಜಜ್ಜಿ ಅಥವಾ ಅರ್ದು ಹಿಂಗೆ ಉಜ್ಜಿ ಇದು ಮಾಡ್ತೀವಲ್ಲ ಅದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಹೆರಿಡಿಟ್ರಿ ಟೇಸ್ಟ್ ಅಂತ ಏನೋ ಇರುತ್ತಲ್ವ, ಅಂದರೆ ಕಲ್ಲಿರುತ್ತಲ್ಲ ಅದನ್ನು ಚೆನ್ನಾಗಿ ಕಾಯಿಸಿ ಈ ಒಗ್ಗರಣೆ ನಾವು ಹಾಕ್ತೀವಲ್ಲ, ಸಾಸಿವೆ ಜೀರಿಗೆ ಇದು, ಅದ್ರ ಜೊತೆ ಅದನ್ನು ಹಾಕಿ ಚೆನ್ನಾಗಿ, ಅದು ತುಂಬ ಬಿಸಿ ಇರುತ್ತೆ, ಅದನ್ನು ತೆಗೆದು ಸಾರಿಗೆ ಒಗ್ಗರಣೆ ಹಾಕೋದು. ಕಲ್ಲು ಜಾಸ್ತಿ ಮಾಡಿ ಅಂದರೆ ಮತ್ತೆ ಹೆಣ್ಮಕ್ಳು ಬೈತಾರೆ ನಮಗೆ. ಕೆಲಸ ಎಲ್ಲ ನಿಮಗೊಂದು ಕೂತ್ಕೊಂಡು ಮಾತಾಡ್ತೀರಾ, ಬಂದ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳಿ. ಇದು ನೋಡಿ ಎಷ್ಟು ಸಿಂಪಲ್. ಅದಕ್ಕೆ ನೋಡಿ ಅಡುಗೆ ಮಾಡೋದಿದೆಯಲ್ಲ ಅದು ಒಂದು ಸೈನ್ಸ್. ನೀವು ಯಾವ ರೀತಿ ಇಬ್ಬರಿಗೆ ಕೊಡಿ ಅಷ್ಟೇ ಇಂಗ್ರೀಡಿಯೆಂಟ್, ಇವ್ರಿಗೂ ಕೊಡಿ ಇವ್ರಿಗೂ ಕೊಡಿ, ಇವರಿಬ್ಬರೂ ಮಾಡಿರೋ ಅಂಥದ್ದು ವ್ಯತ್ಯಾಸ ಇರುತ್ತೆ. ಸ್ನೇಹಿತರೆ ನಮಸ್ಕಾರ, ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ, ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಮಾಲಿನಿ ಎಸ್ ಸುತ್ತೂರ್ ಅವರು. ಸುಮಾರು ವಿಡಿಯೋಗಳನ್ನ ನಾವು ನಿಮ್ಮ ಅನುಕೂಲಕ್ಕೋಸ್ಕರ ಮಾಡ್ತಾ ಬಂದಿದ್ದೀವಿ. ಇವತ್ತು ಭಾಳ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅದೇನೆಂದರೆ, ನಾವೆಲ್ಲ ಊರಿಂದ ಹೊರಗಡೆ ಬಂದ ತಕ್ಷಣ ನಾವು ಮಿಸ್ ಮಾಡ್ಕೊಳ್ಳೋದೇನೆಂದರೆ ನಮ್ಮಮ್ಮ ತುಂಬ ಅಡುಗೆ ಚೆನ್ನಾಗಿ ಮಾಡ್ತಿದ್ಲು, ಆ ಥರ ಅಡುಗೆ ಸಿಗಲ್ಲ ಅಂತ ನಾವು ಯಾವಾಗಲೂ ಅಂತಂತಿರ್ತೀವಿ. ಅದು ಕೆಲವೊಂದ್ಸಲ ಮದುವೆ ಆದಮೇಲೆ ಹೆಂಡತಿ ಹತ್ರ ಹೇಳಿ ಹೆಂಡತಿ ಕಡೆಯಿಂದ ಬೈಸ್ಕೊಳ್ಳೋದು ಇರುತ್ತೆ. ಕೆಲವೊಂದು ಹೋಗಿ ನಿಮ್ಮ ಅಮ್ಮನ ಹತ್ರನೇ ಹೋಗಿ ಅಲ್ಲೇ ತಿನ್ಕೋ ಅಂತ ಆ ಥರ ಇರುತ್ತೆ. ಬಟ್ ಆಮೇಲೆ ಹೆಂಡತಿ ಕೈ ರುಚಿ ಕೂಡ ಇಷ್ಟ ಆಗಕ್ಕೆ ಶುರು ಆಗುತ್ತೆ. ನಮ್ಮ ಮಕ್ಕಳು ಹುಡ್ತಾರೆ, ಮತ್ತು ಆ ಮಕ್ಕಳಿಗೆ ನನ್ನ ವೈಫ್ ಅಂದರೆ ಅವರಮ್ಮ ಮಾಡಿದ್ದು ಇಷ್ಟ ಆಗುತ್ತೆ. ಸೊ ಆ ಥರದ್ದು ಜನ್ರೇಷನ್ ಗಟ್ಟಲೆದು ಹೋಗ್ತಾ ಇರುತ್ತೆ. ಬಟ್ ಅಂದರೆ ನನಗೆ ನಮ್ಮಮ್ಮ ಏನು ಅಂದರೆ ಅದರಲ್ಲಿ ಏನೂ ಜಾಸ್ತಿ ಹಾಕಿರಲ್ಲ, ತುಂಬ ಕಡಿಮೆ ಎಲಿಮೆಂಟ್ ಇದ್ರೂ ರುಚಿ ಆಗುತ್ತೆ. ಅದು ಏನಂತಾನೆ ಗೊತ್ತಾಗಲ್ಲ, ಮ್ಯಾಜಿಕ್ ಅಂತ ಅನ್ಸುತ್ತೆ. ಅಂದರೆ ಎಲ್ಲ ಎಲಿಮೆಂಟ್ಗಳನ್ನ ಹಾಕಿ ತುಂಬ ಚೆನ್ನಾಗಿ ಮಾಡೋದು ಬೇರೆ, ತುಂಬ ಕಡಿಮೆ. ಒಂದಷ್ಟು ಎಣ್ಣೆ, ಒಂದೇ ಎರಡು ಕರಿಬೇವಿನ ಸೊಪ್ಪು, ಒಂದೆರಡು ಬೆಳ್ಳುಳ್ಳಿ, ಅನ್ನ, ಆಮೇಲೆ ಒಂದು ಜೀರಿಗೆ, ಆಮೇಲೆ ಇದು ಒಣ ಮೆಣಸಿನಕಾಯಿ ಕೆಲವೊಂದು, ಅದೇ ಎಷ್ಟು ರುಚಿ ಅನ್ಸೋದು ಅವಾಗ. ಸೊ ಇದಕ್ಕೇನು ಇದು ಸೈಕಾಲಜಿಕಲ್ ಅಥವಾ ಇದು ಬೇರೆ ಏನಾದರೂ ಕಾರಣ ಇದೆಯಾ? ಇದು ಅಮ್ಮನ ಕೈ ರುಚಿಯಿಂದಾಗ ಬಹಳಷ್ಟು ಅಂಶಗಳು ಇದೆ. ಮೊದಲನೇದಾಗಿ ಸೈಕಾಲಜಿಕಲ್, ಎಮೋಷನಲ್. ಅಮ್ಮ ಅಂದಿದ ತಕ್ಷಣ ಅಲ್ಲೇ ಒಂದು ಗೊತ್ತು, ತುಂಬ ಚೆನ್ನಾಗಿ ಪ್ರೀತಿಯಿಂದ ಕೊಡ್ತಾರೆ ಅನ್ನೋದು. ಸೊ ಆ ಪ್ರೀತಿಯಿಂದ ಅವ್ರು ಕೊಡ್ತಿದ್ದಾರೆ ಅಂತ ಅಂದಾಗಲೇ ಸ್ವಲ್ಪ ರುಚಿ ಜಾಸ್ತಿ ಆಗಿಬಿಡುತ್ತೆ. ಮನೇಲಿ ಹೆಂಡ್ತಿ ಎಲ್ಲ ಬೈಕೊಂಡು ಮಾಡ್ಕೊಂಡು ಮಾಡಿದಾಗ ಅದು ರುಚಿ ಚೆನ್ನಾಗಿದ್ರು ಅದು ರುಚಿ ಅಂತ ಅನಿಸೋದಿಲ್ಲ. ಹಾಗಾಗಿ ಅಮ್ಮ ಅಂದರೆ ಎಷ್ಟೇ ಏನೇ ಮಾಡಿ ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ. ಮಕ್ಕಳು ಕೊಡ್ಬೇಕಾದ್ರೆ ಎಷ್ಟೇ ಅವ್ರಿಗೆ ಕಷ್ಟ ಆಗಲಿ ಇದಾಗಲಿ ಹೇಳ್ಕೊಳ್ಳೋದು ಇಲ್ಲ, ಪ್ರೀತಿಯಿಂದ. ಅದು ಎಲ್ಲರೂ ನೀವು ಬೇರೆ ಊರಲ್ಲಿದ್ದು ಬರ್ತೀವಿ ಅಂದರೆ ನಿಮಗೋಸ್ಕರ ಕಾಯ್ಕೊಂಡಿದ್ದು ಅವರು, ನೀವೇನೇನು ಇಷ್ಟ ನಿಮಗೆ ಅನ್ನೋದನ್ನು ಕಾಯ್ಕೊಂಡಿದ್ದು ಅದನ್ನು ನಿಮಗೆ ತಿನ್ನಿಸಿ ಅವ್ರಿಗೆ ಸಮಾಧಾನ ಆಗೋಷ್ಟು ನಿಮಗೆ ತಿನ್ನಿಸಿ ಕಳಿಸ್ದಾಗಲೇ ಅವ್ರಿಗೆ ಸಮಾಧಾನ. ಹಾಗಾಗಿ ಅದೊಂದು ಎಮೋಷ್ನಲ್, ಇದು ಸೈಕಾಲಜಿಕಲ್ಲು ಒಂದು ಫ್ಯಾಕ್ಟರ್. ಇನ್ನೊಂದು ಅಮ್ಮ ಅಜ್ಜಿ ಅಂತ ಬಂದಾಗ, ಅಮ್ಮ ಅಜ್ಜಿ ಅಂತ ನಾವು ತಗೊಳ್ಳೋಣ, ಹಿಂದೆ ಅಂತ ತಗೊಂಡಾಗ ಏನಾಗ್ತಿತ್ತು ಅಂದರೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು. ಆವಾಗ ಅದೊಂದು ಥರ ರುಚಿ ಇತ್ತು, ಅದೊಂದು ರುಚಿ ಕೊಡುತ್ತೆ. ಇನ್ನೊಂದೇನು ಅದ್ರ ಬಗ್ಗೆನೇ ಸ್ವಲ್ಪ ಒಲೆಯಲ್ಲಿದ್ದೇನೆ ಸ್ವಲ್ಪ ಸಪ್ರೇಟಾಗಿ ಮಾತಾಡೋಣ. ಇನ್ನೊಂದೇನು ಅಂದರೆ ಅಲ್ಲೇ ಹಳ್ಳಿಗಳು ಎಲ್ಲ ಕಡೆಯೂ ಊರಿಗೆ ಹೋದಾಗ ತೋಟದಲ್ಲಿ ಅಲ್ಲಲ್ಲೇ ಬಿಡ್ತಾ ಇತ್ತು. ಈಗ ಮೆಣಸಿನ್ಕಾಯಿ ಅಂದರೆ ಬೇಕು ಅಂದರೆ ಅಲ್ಲಿ ಹೋಗಿ ಹಿಂಗೆ ತಗೊಂಬಂದ್ಬಿಡೋರು. ಟೊಮೆಟೊ ಅಲ್ಲೇ ಬಿಟ್ಟಿರೋದು ಅಂದರೆ ಟೊಮೆಟೊ ಅಂದರೆ ಫ್ರೆಶ್, ಅದು ಫಾರ್ಮಿಂದ ನೇರವಾಗಿ, ತೋಟದಿಂದ ನೇರವಾಗಿ ಅಡುಗೆ ಮನೆಗೆ ಬರ್ತಾಯಿತ್ತು. ಆವಾಗ ಅದ್ರ ರುಚಿನೇ ಬೇರೆ. ಮತ್ತು ಮನೆಯದೇನೋ ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಕೀಟನಾಶಕಗಳು ಬಳಸ್ತಾ ಇರಲಿಲ್ಲ. ಮನೆಯಲ್ಲೇ ಬೆಳ್ಕೊಳ್ತಾ ಇದ್ದಿದ್ದಲ್ವ, ಹಿತ್ತಲಿನಲ್ಲಿ ಬೆಳೀತಾ ಇದ್ರಲ್ವ, ಕೀಟನಾಶಕಗಳು ಇಲ್ಲ, ಕ್ರಿಮಿನಾಶಕಗಳು ಇಲ್ಲ. ಸೊ ಏನಾಗ್ತಿತ್ತು ಅಂದರೆ ನೇಚರಿಂದ ಆರ್ಗ್ಯಾನಿಕ್, ಕಂಪ್ಲೀಟ್ ಈಗ ನಾವೇನು ಆರ್ಗ್ಯಾನಿಕ್ ಅಂತೀವಿ ಆ ಥರ ಆರ್ಗ್ಯಾನಿಕ್ ಆಗಿತ್ತು. ಒಂದು ಅಮ್ಮನ ಒಂದು ಪ್ರೀತಿ ಇತ್ತು, ಅಲ್ಲೇ ತಂದು ಅಲ್ಲೇ ಮಾಡೋದ್ರಿಂದ ಫ್ರೆಶ್ನೆಸ್ ಇರ್ತಿತ್ತು. ಅದರಲ್ಲಿರುವ ಎಲ್ಲ ಏನು ಅಂಶಗಳಿರುತ್ತೆ ಯಾವುದೂ ಹಾಳಾಗಿರ್ತಿರಲಿಲ್ಲ. ಹಾಗಾಗಿ ಇದೊಂದು ಅದ್ಭುತವಾಗಿ ರುಚಿ ಕೊಡ್ತಾ ಇತ್ತು. ನಿಜನೇ ಇದು, ಅಮ್ಮ ಅಜ್ಜಿಯ ಕೈ ರುಚಿ ಅಂತ ಅನ್ನೋದು ನಿಜ. ಅದನ್ನ ಯಾರೂ ಬೇಜಾರು ಮಾಡ್ಕೊಳ್ಳೋ ಹಾಗೆ ಇಲ್ಲ, ಏಕೆಂದರೆ ಅದು ನಿಜನೇ. ಅದು ಸೈಂಟಿಫಿಕ್ ಆಗಿ ನಾವು ನೋಡೋದಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ಇರೋ ಅಂಶ ಏನು ಅಂತಂದರೆ, ಹಿಂದೆ ಅಮ್ಮ ಅಜ್ಜಿ ಅವರೆಲ್ಲ ಅಡುಗೆ ಮಾಡಬೇಕಾದ್ರೆ
ಕೈಯಲ್ಲಿ ಕಲ್ಲಿನಲ್ಲಿ ತಿರುಗುತ್ತಾ ಇದ್ರು. ಕಲ್ಲಂದರೆ ದೊಡ್ಡ ಗುಂಡು ಕಲ್ಲಲ್ಲಿ ತಿರೋಂಥದ್ದು, ಅಥವಾ ಅದನ್ನು ಇದು ಮಾಡ್ತಾಯಿದ್ರು, ಅರಿಯೋದು ಅಂತ ಇರುತ್ತೆ, ಒಂದು ಫ್ಲ್ಯಾಟ್ ಇರೋದು, ಅದ್ರ ಮೇಲೆ ಅರಿಯೋರು. ಈಗ ನಿಮಗೆ ಜ್ಞಾಪಕ ಇರ್ಬೋದು, ಆವಾಗ ನಾವು ಮಾವಿನಕಾಯಿ ಎಲ್ಲ ತಿಂತಾಯಿದ್ವಲ್ಲ, ಗಿಣಿ ಮಾವಿನಕಾಯಿ ಇವೆಲ್ಲ. ಅವಾಗ ಏನು ಮಾಡ್ತಾಯಿದ್ವು ಅಂದರೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಒಂಚೂರು ಉಪ್ಪು ಇದನ್ನು ಹಾಕಿ ಜಜ್ಜಿಬಿಟ್ಟು, ಮಾವಿನಕಾಯಿನ ಜಜ್ಜಿ ಅದ್ರ ಜೊತೆನೇ ಜಜ್ಜಿಬಿಟ್ಟು ತಿಂತಾಯಿದ್ವು. ಆ ರುಚಿ ಇವಾಗ ನೀವು ಯಾವ ಕೆಫೆಗಳು, ದೊಡ್ಡ ದೊಡ್ಡ ಕೆಫೆಗಳು ಅಂತ ನಾವು ಏನು ಹೇಳ್ತೀವಿ, ಈಗ ನಿಮ್ಮ ಬೆಂಗಳೂರು ಎಲ್ಲಿ ಹೋಗಿ ನೀವು ಏನೇ ತಿಂದರೂ ಆ ರುಚಿ ಬರೋದಿಲ್ಲ. ಹುಣಸೆಕಾಯಿ ಹಣ್ಣಿಂದು ನಾನಂತೂ ಮಾಡ್ಕೊಂಡು ತಿಂತೀನಿ. ನಾನು ಇದನ್ನೆಲ್ಲ ಸರ್ ಮ್ಯಾಕ್ಸಿಮಮ್ ಎಷ್ಟು ಎಂಜಾಯ್ ಮಾಡ್ಬೋದೋ ಮಾಡಿದ್ದೀನಿ ನಾನು. ಹುಣಸೆ ಹಣ್ಣು ಈಗ ಬೇಸಿಗೆ ರಜೆ ಅಲ್ವಾ, ಬೇಸಿಗೆ ಆಗಿದ ತಕ್ಷಣ ಒಬ್ಬೊಬ್ಬರ ಮನೆಯಿಂದ ಒಂದೊಂದು ಥರದ್ದು, ಅದು ಕಾಂಡ ಇದ್ದಂಗೆ ಎತ್ಕೊಂಬರ್ತಾಯಿದ್ವು ಕದ್ದುಕೊಂಡು ಅಂತ. ಅಂದರೆ ಒಬ್ಬರು ಉಪ್ಪು ಜೀರಿಗೆ, ಇನ್ನೊಬ್ಬರು ಬೆಳ್ಳುಳ್ಳಿ, ಇನ್ನೊಬ್ಬರು ಹುಣಸೆ ಹಣ್ಣು. ಅದು ಯಾವುದೋ ಒಂದು ಕಲ್ಲು, ಆ ಕಲ್ಲನ್ನ ಒಂದು ಸ್ವಲ್ಪ ತೊಳೆದು ಅದ್ರ ಮೇಲಿಟ್ಟು ಜಜ್ಜಿ ಅದಕ್ಕೊಂದು ಕಡ್ಡಿಗೆ ಅದನ್ನು ಚುಚ್ಕೊಂಡು ಈಗ ಸಿಕ್ಕುತ್ತದೋ, ಆದರೆ ಆ ರುಚಿ ಇರೋದಿಲ್ಲ. ಅದನ್ನು ತಿಂತಾಯಿದ್ರೆ ಸ್ವರ್ಗನೇ ಅದು, ಇನ್ನೇನು ಬೇಡ ಅದ್ರ ಮುಂದೆ ಆ ಥರ. ಇಲ್ಲಿ ಏನಕ್ಕೆ ಅಂತಂದರೆ ಇದರಿಂದ ಒಂದು ಸೈನ್ಸ್ ಇದೆ. ಆಮೇಲೆ ಈಗ ನೋಡಿ, ಊರಿಗೆ ಹೋಗಿರ್ತೀರ, ನನಗೆ ಅನುಭವ ಆಗಿದೆ ಚೆನ್ನಾಗಿ. ನಮ್ಮದು ಅದೇ ಸುತ್ತೂರು, ನಮ್ಮ ತಂದೆ ಊರು. ಯಾವಾಗಲಾರು ನಾವು ಅಲ್ಲಿ ಹೋದಾಗ ಅಡುಗೆ ಮಾಡೋರಲ್ಲ, ಅದು ಏನು ರುಚಿ ಅಂದರೆ, ಮತ್ತೆ ನಾನು ನೋಡ್ತಾ ಇದ್ದೆ, ಏನು ನೀವು ಹೇಳಿದಾಗೆ ಯಾವ ಇಂಗ್ರೀಡಿಯೆಂಟು ಜಾಸ್ತಿ ಆಗ್ತಾ ಇರಲಿಲ್ಲ ಅವರು. ಬೆಳ್ಳುಳ್ಳಿನ ಸುಮ್ಮನೆ ಹಿಂಗೆ ಜಜ್ಜವರು ಅಲ್ಲೇನೆ, ಅಯ್ಯೋ ಅದು ಪ್ರಿಪ್ರೇಷನ್ ನೋಡೋಕ್ಕೆ ಒಂದೊಂದ್ಸಲ ತಿನ್ಬೇಕಾ ಅಂತ ಅನ್ಸ್ಬಿಡೋದು. ಸಿಪ್ಪೆಗಳು ಕೂಡ ಕೆಲವೊಂದ್ಸಲ ಹಂಗೆ ಬರೋದು, ಸಿಪ್ಪಿನೂ ಹಿಂಗೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಜಜ್ಜೋದು. ಇದು ಹುಣಸೆ ಹಣ್ಣು ಹಾಕಿದ್ರೆ ಹುಣಸೆ ಹಣ್ಣು ಬೀಜನೂ ಅದರಲ್ಲೇ ಇರೋದು ಕೆಲವೊಂದ್ಸಲ. ಅದು ತುಂಬ ಪರ್ಟಿಕ್ಯುಲರ್ ಆಗಿ ಏನು ಅವ್ರಿಗೆ ತುಂಬ ಇದಾಗಿಲ್ಲ, ಎಲ್ಲ ಯಾವುದೋ ಒಂದು ತಗೊಳ್ಳೋದು, ಅದ್ರ ಮೇಲೆ ಹಂಗೆ ಜಜ್ಜವರು ತೆಗೆದು ಹಾಕೋರು. ಎಷ್ಟು ಚೆನ್ನಾಗಿರೋದು ಅಂತಂದರೆ, ಅದು ಸಾಂಬಾರಾಗ್ಬೋದು, ಚಟ್ನಿಗಳಾಗಿರ್ಬೋದು, ನಿಜವಾಗ್ಲೂ ಆ ಟೇಸ್ಟ್ ಮಾತ್ರ ಇವಾಗ ಖಂಡಿತ ನಮಗೆ ಸಿಗ್ತಾ ಇಲ್ಲ. ಇದರ ಹಿಂದೆ ಒಂದು ಸೈನ್ಸ್ ಇದೆ. ಅದೇನು ಅಂತಂದರೆ, ನಾವು ಮಿಕ್ಸಿಲಿ ತಿರುತ್ತೀವಲ್ಲ, ಆವಾಗ ಉಂಟಾಗುವಂಥ ಒಂದು ಪರಿಮಳಕ್ಕೂ ನಾವು ಕಲ್ಲಿನಲ್ಲಿ ತಿರುವಿದಾಗ ಅಥವಾ ಜಜ್ಜಿ ಅಥವಾ ಅರೆದು ಹಿಂಗೆ ಉಜ್ಜಿ ಇದು ಮಾಡ್ತೀವಲ್ಲ, ಅದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಇದರ ಹಿಂದೆ ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಆಮೇಲೆ ಇದು ಸೈಕಾಲಜಿನೂ ಇದೆ, ಮಾಲಿಕ್ಯುಲರ್ ಬಯಾಲಜಿ ಲೆವೆಲಲ್ಲೂ ಬೇಕಾದಷ್ಟು ಅಂಶ ಇದೆ. ಮೊದಲನೇದಾಗಿ ನಾವು ಮಿಕ್ಸಿ ಅಂತ ಮಾಡಿದಾಗ ಏನು ಮಾಡ್ತೀವಿ ಅಂದರೆ, ಮಿಕ್ಸಿಲಿ ಮಾಡಿದಾಗ ಏನೋ ಒಂದು ದೊಡ್ಡದನ್ನು ನಾವು ಹಾಕಿದರೆ ಅದು ಸಣ್ಣ ಸಣ್ಣ ಪೀಸಾಗಿ ತುಂಡು ಮಾಡ್ತಾ ಬರುತ್ತೆ. ಈಗ ದೊಡ್ಡದು ಅದೇ ಥರ ಸಣ್ಣ ಪೀಸ್ ಆಯಿತು, ಏಕೆಂದರೆ ಬ್ಲೇಡ್ ಇರುತ್ತೆ, ಶಿಯರ್ ಫೋರ್ಸ್ ಅಂತ ಕರಿತೀವಿ. ಈ ಶಿಯರ್ ಫೋರ್ಸ್ ಏನು ಮಾಡುತ್ತೆ ಅಂದರೆ, ದೊಡ್ಡದನ್ನು ಅದೇ ಗಾತ್ರದಲ್ಲಿ ಸಣ್ಣದಾಗಿ ತುಂಡರಿಸಿದಾಗ ಏನಾಯಿತು, ಇದು ಒಂದು ಸೈನ್ಸ್. ಇಲ್ಲಿ RPM ಅಂತ, ರೊಟೇಷನ್ ಪರ್ ಮಿನಿಟ್, ಈಗ ಸುತ್ತುತ್ತಲ್ಲ ಮಿಕ್ಸಿ, ನಾವಿದು ಲ್ಯಾಬಲ್ಲಿ ತುಂಬ ಮಾಡ್ತೀವಲ್ವ, ಇದು ಸೆಂಟ್ರಿಫಿಗೇಷನ್, ಅದಕ್ಕೆ ನನಗೆ ಇದೆಲ್ಲ ಐಡಿಯಾ ಇದೆ. ರೊಟೇಷನ್ ಪರ್ ಮಿನಿಟ್ ಅಂತ ನಾವು ಕರಿತೀವಿ. ರೊಟೇಷನ್ ಪರ್ ಮಿನಿಟ್ ಅಂದರೆ ಒಂದು ಮಿನಿಟ್ಗೆ ಎಷ್ಟು 1500 ರೊಟೇಷನ್ ಪರ್ ಮಿನಿಟ್ ಅಂತ ನಾವು ಸೆಟ್ ಮಾಡಿ ಇಟ್ಬಿಡ್ತೀವಿ. ಸೊ ಸುತ್ತದಾಗ ಏನಾಗುತ್ತೆ ಅಂದರೆ, ಬ್ಲೇಡ್ ಏನು ಮಾಡುತ್ತೆ, ಕತ್ತರಿಸ್ತಾ ಬರುತ್ತದು. ಕತ್ತರಿಸಿದಾಗ ಏನಾಗುತ್ತೆ, ಸಣ್ಣ ಪೀಸ್ಗಳಾಗುತ್ತೆ. ಈ ಸಂದರ್ಭದಲ್ಲಿ ತುಂಬ ನೀವು ಮಿಕ್ಸಿ ಮಾಡಿದರೆ ನಿಮ್ಗೆ ಅನುಭವ ಇರುತ್ತೆ, ಬಿಸಿ ಆಗುತ್ತೆ. ಸುಮಾರು ಹೊತ್ತು ನೀವೇನಾದ್ರು ಅದನ್ನು ಮಿಕ್ಸಿ ಆನ್ ಮಾಡಿಟ್ಟು ಅದನ್ನು ನೀವು ತಿರುತ್ತಾ ಇದ್ದರೆ ಬಿಸಿಯಾಗಿರುತ್ತೆ ಮಿಕ್ಸಿ. ಸೊ ಇದು ಒಂದು. ಇನ್ನೊಂದು ಕಡೆ ನಾವು ಕಲ್ಲಿನಲ್ಲಿ ತಿರುತ್ತಾ ಇದ್ದೀವಿ. ಕಲ್ಲಿನಲ್ಲಿಗೂ ಇದಕ್ಕೂ ಮೇನ್ ಡಿಫ್ರೆನ್ಸ್ ಏನು ಅಂದರೆ, ಕಲ್ಲಿನಲ್ಲಿ ನಾವು ತಿರುವಿದಾಗ ಜೀವಕೋಶಗಳು ಒಡೆಯುತ್ತೆ, ಇಲ್ಲಿ ಒಡೆಯಲ್ಲ. ನೀವು ಮಿಕ್ಸಿಲಿ ತಿರುವಿದಾಗ ಯಾವುದೇ ಪದಾರ್ಥ ಆದರೂ ಸಣ್ಣ ಆಗುತ್ತೆ, ಸಣ್ಣ ಕಣಗಳಾಗುತ್ತೆ ಹೊರತು ಒಡೆಯೋದಿಲ್ಲ. ಆದರೆ ನಾವು ಕಲ್ಲಿನಲ್ಲಿ ತಿರುವಿದಾಗ ಸಣ್ಣ ಕಣಗಳಾಗೋದಿಲ್ಲ, ಒಡೆಯುತ್ತದು. ಸಣ್ಣದಾಗುತ್ತೆ ಮೊದಲು, ಆ ನಂತರ ಒಡೆಯುತ್ತದು. ಒಡೆದಾಗ ಏನಾಗುತ್ತೆ ಅಂದರೆ, ಅದರಲ್ಲಿರುವ ಎಲ್ಲ ರಸಗಳೇನಿರುತ್ತೆ, ಎಸೆನ್ಷಿಯಲ್ ಆಯಿಲ್ಗಳಾಗಿರ್ಬೋದು, ಆಲ್ಡಿಹೈಡ್ಗಳಾಗಿರ್ಬೋದು, ಆಮೇಲೆ ಫಿನಾಲ್ ಕಾಂಪೌಂಡ್ ಆಗಿರ್ಬೋದು, ಈ ಥರದ್ದು ಬೇಕಾದಷ್ಟು ಇದೆಯಲ್ಲ, ಇದೆಲ್ಲ ಅದು ಈಚೆ ಬಂದು ನಿಮ್ಮ ಮಸಾಲೆ ಒಳಗಡೆ ಸೇರ್ಕೊಳ್ಳುತ್ತೆ. ಇದೇ ಮೇನ್ ಡಿಫ್ರೆನ್ಸ್. ಈಗ ನೋಡಿ, ನಾವು DNA ಐಸೋಲೇಷನ್ ಅಂತ ಮಾಡ್ತೀವಿ ಲ್ಯಾಬಲ್ಲಿ. DNA ಐಸೋಲೇಷನ್ ಮಾಡಬೇಕಾದ್ರೆ ಸೆಂಟ್ರಿಫಿಗೇಷನ್ನು ಮಾಡೋದಿಲ್ಲ ನಾವು. DNA ಐಸೋಲೇಷನ್ ಮಾಡಬೇಕಾದ್ರೆ ಪೆಸಲ್ ಆ್ಯಂಡ್ ಮಾರ್ಟರ್ ಅಂತ ಕುಟ್ಟಣಿಗೆ ಇರುತ್ತಲ್ಲ, ಆ ಥರ ಇದೆ, ಕುಟ್ಟಣಿಗೆಗಳಿರುತ್ತೆ. ಪೆಸಲ್ ಆ್ಯಂಡ್ ಮಾರ್ಟರ್ ಅಂತ ಕರಿತೀವಿ. ಕೆಮಿಸ್ಟ್ರಿ ಲ್ಯಾಬಲ್ಲಿ ಕೆಲಸ ಮಾಡಿರೋರು ಗೊತ್ತಿರುತ್ತೆ, ಅರಿತಾರವರು ಕೆಲವೊಂದು ಕಾಂಪೌಂಡ್ಗಳನ್ನು. ಅಲ್ಲೇನು ಮಾಡ್ತೀವಿ, DNA ಐಸೋಲೇಟ್ ಮಾಡಬೇಕಾದ್ರೆ, DNA ಅನ್ನೋದು ನಾನು ಏನು ಹೇಳಿದೆ, ನಮ್ಮ ದೇಹದಲ್ಲಿ ಜೀವಕೋಶಗಳಿದೆ. ಜೀವಕೋಶದ ಒಳಗೆ ಕೋಶ ಕೇಂದ್ರ ಅಂತ ಇದೆ. ಕೋಶ ಕೇಂದ್ರದ ಒಳಗಡೆ ನ್ಯೂಕ್ಲಿಯಸ್ ಅಂತೀವಲ್ಲ, ಅದರ ಒಳಗಡೆ ಕ್ರೋಮೋಸೋಮ್ ಇದೆ, ಅದರಲ್ಲಿ DNA, ಆ ಥ್ರೆಡ್ಗಳು, ಅದು DNA ಇದೆ ಅಂತ ಹೇಳಿದೆ. ಈಗ ನೀವು DNA ಈಗ ತೆಗಿಬೇಕು ಈಚೆಗೆ ಅಂತಂದರೆ ಏನು ಮಾಡೋಕ್ಕೆ ಸಾಧ್ಯ?
ಈ ಥರ ನೀವು ಸೆಂಟ್ರಿಫಿಕೇಷನ್ ಮಾಡಿದ್ರೆ ಜೀವಕೋಶಗಳು ಎಲ್ಲ ಜೀವಕೋಶಗಳು ಇರುತ್ತೆ, ಸಣ್ಣದಾಗುತ್ತೆ. ಆದರೆ DNA ಜೀವಕೋಶಗಳ ಹೊರ ಮೆಂಬ್ರೇನ್ ಏನಿದೆ ಕವಚ ಒಡೆಯೋದಿಲ್ಲ. ನಾವು ಹೊರ ಕವಚನ ಒಡಿಬೇಕು ಅಂತಂದರೆ DNA ಈಚೆಗೆ ತೆಗಿಬೇಕು ಅಂದರೆ ಹೊರ ಕವಚನ ಒಡಿಬೇಕು ನಾವು, ಇದು ಜೀವಕೋಶದ್ದು. ಅದಕ್ಕೇನು ಮಾಡ್ತೀವಿ, ಪೆಸಲ್ ಆ್ಯಂಡ್ ಮಾಟರ್ ಕುಟ್ಟಣಿಗೆ ಇರುತ್ತಲ್ಲ, ಅದರೊಳಗಡೆ ಟಿಶ್ಯೂಗಳಿರುತ್ತೆ, ಲಿವರು, ಕಿಡ್ನಿ ಏನೇನು ಇರುತ್ತಲ್ಲ ಟಿಶ್ಯೂ, ಅದನ್ನ ಹಾಕಿ ಚೆನ್ನಾಗಿ ಅರಿತೀವಿ. ಮನೇಲಿ ಹೆಂಗೆ ಮಸಾಲೆ ಅರಿತೀವಿ ಆ ಥರ ಅರಿಬೇಕು. ಅದನ್ನು ಅರ್ಧಾಗ ಏನಾಗುತ್ತೆ, ಜೀವಕೋಶ ಒಡೆಯುತ್ತದು. ಒಡೆದಾಗ DNA ಈಚೆ ಬರುತ್ತೆ, ಪ್ರೋಟೀನು DNA ಎಲ್ಲ ಈಚೆ ಬರುತ್ತೆ. ಆಮೇಲೆ ಪ್ರೊಸೀಜರ್ ಇದೆ, ಅದು ಬೇರೆ. ಇದು ಅದೇ ಸೈನ್ಸೇ. ನನಗೆ ಏನಕ್ಕೆ ಇದೆಲ್ಲ ನಾನು ಲಿಂಕ್ ಮಾಡ್ಕೊಳ್ತೀನಿ ಅನ್ನೋದು, ನಾನು ಅಲ್ಲಿ ಲ್ಯಾಬಲ್ಲಿ ಅದನ್ನು ನೋಡಿರ್ತೀನಿ. ಇಲ್ಲಿ ಇವರು ಕುಟ್ಟಣಿಗೆಯಲ್ಲಿ ಅರಿಯೋದು, ಅಯ್ಯೋ ಸೇಮ್ ಸೈನ್ಸ್ ಅಲ್ವಾ. ನಿಜವಾಗ್ಲಿ ಕನೆಕ್ಟ್ ಮಾಡ್ಕೋಬೇಕು ನಾವು, ನಮಗಿರೋ ನಾಲೆಡ್ಜ್ನ ದಿನನಿತ್ಯ ನೋಡುವ ನಾಲೆಡ್ಜಿಗೆ ಕನೆಕ್ಟ್ ಮಾಡಿದಾಗ ಒಂದ್ಸಲ ನಾನು ಯಾವಾಗಲೂ ಯೋಚನೆ ಮಾಡ್ತಾಯಿದ್ದೆ, ಕುಟ್ಟೋದು, ಈ ಕುಟ್ಟಣಿಗೆಯಲ್ಲಿ ಕುಟ್ಟೋದು, ಗುಂಡ್ಕಲ್ಲಲ್ಲಿ ತಿರುವುದು, ಆಮೇಲೆ ಮಸಾಲೆ ಅರಿಯೋದಿದೆಯಲ್ಲ, ಇದು ಯಾಕೆ ರುಚಿ ಅಂತ ಯಾವಾಗಲೂ ನನಗದು ಒಂದು ದೊಡ್ಡ ಕ್ವೆಶನ್ ಇತ್ತು. ಏನಕ್ಕೆ ಇದು ರುಚಿ, ಮಿಕ್ಸಿಲಿ ಮಾಡಿದಾಗ ರುಚಿ ಹಾಕಿ ಏನಕ್ಕಾಗಲ್ಲ ಅಂದರೆ ಆವಾಗ ಗೊತ್ತಾಯಿತು, ಜೀವಕೋಶಗಳು ಒಡೆದಾಗ ಅದರಲ್ಲಿರುವ ಎಸೆನ್ಷಿಯಲ್ ಆಯಿಲು ಏನೇನಿರುತ್ತೆ, ಬಯೋಆಕ್ಟಿವ್ ಕಾಂಪೌಂಡ್ಗಳೆಲ್ಲ ರಿಲೀಸ್ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ಪೆಪ್ಪರಲ್ಲಿ ಪೆಪ್ಪರಿನ್ ಇದೆ, ಪೆಪ್ಪರಿನ್ ರಿಲೀಸ್ ಆಯಿತು. ಆಮೇಲೆ ನಿಮಗೆ ಇದು ಅರಿಶಿಣದಲ್ಲಿ ಕರ್ಕ್ಯೂಮಿನ್ ಇದೆ, ಅದು ರಿಲೀಸ್ ಆಯಿತು. ಬೆಳ್ಳುಳ್ಳಿಲಿ ಅಲಿಸಿನ್ ಅಂತ ಇದೆ, ಅಲಿಸಿನ್ ರಿಲೀಸ್ ಆಯಿತು. ಅಲಿಸಿನ್ ಯಾವಾಗ ರಿಲೀಸ್ ಆಗುತ್ತೆ ಅಂತಂದರೆ, ನೀವು ಅದನ್ನು ಉಜ್ಜಿ ಕ್ರಷ್ ಅಂತೀವಲ್ಲ, ಅದನ್ನು ಪ್ರೆಸ್ ಮಾಡಬೇಕು. ಅದು ಉಜ್ಜಿದಾಗ ಕ್ರಷ್ ಮಾಡಿದಾಗ, ಇಲ್ಲಾಂದರೆ ಆಗಲ್ಲ. ಈಗ ನೀವು ಮಿಕ್ಸಿಲಿ ಬೆಳ್ಳುಳ್ಳಿ ಮಾಡಿದಾಗ ಅಲಿಸಿನ್ ಆ ಮಟ್ಟಕ್ಕೆ ಬಿಡುಗಡೆ ಆಗೋದಿಲ್ಲ. ಅದಕ್ಕೆ ಅದರದ್ದು ಗಮನೇ ಬೇರೆ, ಇದರ ಪರಿಮಳವೇ ಬೇರೆ. ನೀವು ಅದನ್ನು ಜಜ್ಜಿದಾಗ ಏನಾಗುತ್ತೆ, ಅಲಿಸಿನ್ನು ಅದು ಸಣ್ಣ ಇದಾಗುತ್ತೆ, ಒಡೆಯುತ್ತದೆ, ಜಜ್ಜಿದಾಗ ಒಡೆಯುತ್ತೆ. ನೀವು ಮಿಕ್ಸಿ ಮಾಡಿದಾಗ ಒಡೆಯೋದಿಲ್ಲ ಅದು. ಇದು ಮೊದಲನೇ ಡಿಫರೆನ್ಸ್. ಪೀಸ್, ಎಕ್ಸಾಕ್ಟ್ಲಿ ಪೀಸ್ಗಳಾಗುತ್ತೆ. ಪೀಸ್ ಒಳಗಡೆ ಹಾಗೇ ಇರುತ್ತದು, ಒಡೆದಿರೋದಿಲ್ಲ ಅದು, ಹಾಗೇ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ, ನಮಗೆ ಮಿಕ್ಸಿಲಿ ಮಾಡಿದಂಥ ಮಸಾಲ ಪದಾರ್ಥಗಳು ಅಷ್ಟೊಂದು ಪರಿಮಳವನ್ನು ಕೊಡೋದಿಲ್ಲ. ಇನ್ನು ಏಲಕ್ಕಿ, ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀವ್ಸ್ ಅಂತೀವಿ, ಲಿನಿಲೂಲ್ ಅಂತ ಇದೆ, ಅದು ಬಿಡುಗಡೆ ಆಗುತ್ತೆ. ನೀವು ಜಜ್ಜಿದಾಗ ಬಿಡುಗಡೆ ಆಗೋದು, ಮಿಕ್ಸಿಲಿ ಮಾಡಿದಾಗ ಆಗೋದಿಲ್ಲ ಅದೆಲ್ಲ. ಹಾಗಾಗಿ ಈಗೆಲ್ಲದು ನೀವು ಮಸಾಲ ಪದಾರ್ಥಗಳು ಅಂತ ತಗೊಂಡ್ರೆ ಲವಂಗ ಆಗ್ಬೋದು, ಆಮೇಲೆ ಏಲಕ್ಕಿ ಆಗ್ಬೋದು, ಎಲ್ಲದ್ರದ್ದು ಅಂಶಗಳು ಜಜ್ಜಿದಾಗ ಬಿಡುಗಡೆ ಆಗುವಂಥದ್ದು. ಇದು ಮೊದಲನೇದು. ಎರಡನೇದು ಬಹಳ ಇಂಪಾರ್ಟೆಂಟ್ ಏನು ಅಂತಂದರೆ, ಈಗ ನೀವು ಸಣ್ಣ ಪೀಸ್ ಆಗಿರೋದು ನೀವು ಬೇಯಿಸ್ತಿರಲ್ಲ, ಆವಾಗಲೂ ಒಡೆಯೋದಿಲ್ಲ ಅದು ಅಷ್ಟರ ಮಟ್ಟಿಗೆ. ಇದು ಜಜ್ಜಿರ್ತೀವಲ್ಲ, ಆಲ್ರೆಡಿ ಅದು ಬಿಟ್ಕೊಂಡಿರುತ್ತೆ. ಅವಾಗ ಏನಾಗುತ್ತೆ, ಕುದಿಬೇಕಾದ್ರೆ ಮಸಾಲೆ ಇದೆಲ್ಲ ಆದಾಗ ತುಂಬ ಚೆನ್ನಾಗಿ ಅದು ಎಲ್ಲ ಬಿಟ್ಕೊಂಡು ಆ ಒಂದು ನಮ್ಮ ಡಿಶ್ ಏನಿರುತ್ತೆ ಅದರಲ್ಲಿ ಎಲ್ಲ ಬಿಟ್ಕೊಳ್ಳೋ ಅಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಇದು ತುಂಬ ಒಂದು ನಮಗೆ ಏಕೆ ಅಷ್ಟೊಂದು ಆರೋಮ ಎಲ್ಲ ಸಿಕ್ಕುತ್ತೆ ಅಂತ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಮಿಕ್ಸಿಲಿ ಮಾಡಿದಾಗ ಬಿಸಿ ಆಗುತ್ತೆ. ಬಿಸಿ ಆದಾಗ ಏನಾಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಬಿಡುಗಡೆ ಏನಾದರೂ ಆಗಿರುತ್ತಲ್ಲ, ಅದು ಕಟ್ಟು ಮಾಡಿದಾಗ ಅದು ಎಲ್ಲ ಹೊರಟೋಗುತ್ತೆ ಅವಾಗ. ಅದು ಆ ಬಿಸಿಗೆ ಅದು ವೊಲಟೈಲ್ ಕಾಂಪೌಂಡು, ಇವೆಲ್ಲ ವೊಲಟೈಲ್ ಕಾಂಪೌಂಡ್ ಇವು. ಈಗ ಮಸಾಲ ಪದಾರ್ಥ ಅಂತ ನಾವು ಏನಂತೀವಿ, ವೊಲಟೈಲ್ ಅಂದರೆ ಬೇಗ ಆವಿಯಾಗಿ ಹೊರಟೋಗೋ ಅಂಥದ್ದು, ಸ್ಟೇಬಲ್ ಇರೋದಿಲ್ಲ ಇವು. ಆವಿಯಾಗಿ ಹೋಗೋದ್ರಿಂದ ಏನಾಗುತ್ತೆ, ಬಿಸಿ ಬಿದ್ದಾಗ ಅದು ಅಲ್ಲೇ ಹೊರಟೋಗುತ್ತೆ. ಆದರೆ ನಾವು ಕಲ್ಲಿನಲ್ಲಿ ಏನು ಮಾಡ್ತೀವಿ ಅಂದರೆ, ಬಿಸಿ ಆಗೋದೇ ಇಲ್ಲ. ನೀವು ತಿರುಗಬೇಕಾದ್ರೆ ನೀವು ಎಷ್ಟೊತ್ತೇ ಇದು ಮಾಡಿ ನಿಧಾನಕ್ಕೆ ತಿರುಗ್ತಾ ಇರ್ತೀವಿ ಅದನ್ನು ನಾವು, ಅಥವಾ ಜಜ್ಜೋದು ಇದು ಮಾಡೋದು, ಆವಾಗ ಬಿಸಿ ಟೆಂಪ್ರೇಚರ್, ಥರ್ಮೋಜೆನಿಸಿಸ್ ಅಂತೀವಲ್ಲ, ಟೆಂಪ್ರೇಚರ್ ಬಿಡುಗಡೆ ಆಗೋದಿಲ್ವಲ್ಲ, ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ವೊಲಟೈಲ್ ಕಾಂಪೌಂಡ್ಗಳು ಹಾಗೆ ಉಳ್ಕೊಳ್ಳೋದ್ರಿಂದ ಅದೆಲ್ಲ ಆ ಅಂಶಗಳೆಲ್ಲ ಅದರಲ್ಲೇ ಇರುತ್ತೆ. ಇದು ನೋಡಿ ಎಷ್ಟು ಸಿಂಪಲ್. ಅದಕ್ಕೆ ನೋಡಿ, ಅಡುಗೆ ಮಾಡೋದಿದೆಯಲ್ಲ ಅದು ಒಂದು ಸೈನ್ಸು. ನೀವು ಯಾವ ರೀತಿ ಇಬ್ಬರಿಗೆ ಕೊಡಿ ಅಷ್ಟೇ ಇಂಗ್ರೀಡಿಯೆಂಟು, ಇವ್ರಿಗೂ ಕೊಡಿ ಇವ್ರಿಗೂ ಕೊಡಿ, ಇವರಿಬ್ಬರೂ ಮಾಡಿರೋ ಅಂಥದ್ದೂ ವ್ಯತ್ಯಾಸ ಇರುತ್ತೆ. ಕಾರಣ ಏನು ಅಂತಂದರೆ, ಅದಕ್ಕೆ ಅಮ್ಮ ಮಾಡಿದ್ದಕ್ಕೂ ವ್ಯತ್ಯಾಸ, ಹೆಂಡತಿ ಮಾಡೋದ್ರಲ್ಲೂ ವ್ಯತ್ಯಾಸ, ಅಜ್ಜಿ ಮಾಡಿದ್ದು ಇನ್ನೂ ಟೇಸ್ಟು ಅಮ್ಮನಿಗೇನು. ಏಕೆಂದರೆ ಅವಾಗ ಅಜ್ಜಿ ಕಾಲದಲ್ಲಿ ಮಿಕ್ಸಿ ಅಂತೂ ಖಂಡಿತ ಇರಲಿಲ್ಲ. ಕಾರಣ ಏನಂದರೆ, ನಾನೇ ಸಣ್ಣ ಹುಡುಗಿ ಇದ್ದಾಗ ತಿರುವುದು ನನ್ನ ಕೆಲಸ. ನಾನು ಅಜ್ಜಿ ಮನೆಗೆ ಹೋದಾಗ ಮಸಾಲೆ ತಿರುವುದು, ಮತ್ತು ಇಡ್ಲಿ ಹಿಟ್ಟು ತಿರುವುದು, ಅಕ್ಕಿ ಹಿಟ್ಟು ತಿರುವುದು, ದೋಸೆಗೆ ನನ್ನ ಕೆಲಸ. ಏನಕ್ಕೆ ಅಂತಂದರೆ, ನನಗೇನು ಅವ್ರು ಕೊಡಬೇಕು ಅಂತಂದರೆ, ನಾನು ತಿರುವುವವರೆಗೂ ಕತೆ ಹೇಳಬೇಕು. ಅವ್ರು ಕತೆ ಹೇಳ್ತಾ ಇರಬೇಕು, ನಾನು ತಿರುಗ್ತಾ ಇರ್ತಿದ್ದೆ. ಅವ್ರು ಕೆಲಸ ಮಾಡ್ಕೊಂಡು ಕತೆ ಹೇಳೋರು, ನಾನು ಕೂತ್ಕೊಂಡು ತಿರುಗ್ತಾ ಇರ್ತಿದ್ದೆ. ನಮ್ಮ ಅಜ್ಜಿ ಹೇಳೋರು, ಅದರಲ್ಲಿ ಕಾಗ ಕಗ್ಗುಬ್ಬಕ್ಕ ಅಂತ ಇವು ಅದ್ಭುತ ಕತೆಗಳು. ಈಗಿನ ಮಕ್ಕಳಿಗೆ ಖಂಡಿತ ಸಿಕ್ಕಕ್ಕೆ ಸಾಧ್ಯನೇ ಇಲ್ಲ ಅಂಥ ಕತೆಗಳು. ಅದನ್ನ ವರ್ಣನೆ ಮಾಡಿ ಹೇಳ್ಬೇಕಾದ್ರೆ ನನಗೆ ತಿರುವಿರೋದು ಗೊತ್ತೇ ಆಗ್ತಿರ್ಲಿಲ್ಲ. ಅಂದರೆ ಇವೆಲ್ಲ ಎಷ್ಟು ಮೆಮೊರಿಗಳು ತುಂಬ ಚೆನ್ನಾಗಿರುತ್ತೆ. ಹಿಟ್ಟನ್ನು ಕೂಡ ನಾವು ಮನೆಯಲ್ಲೇ, ನಮ್ಮ ಮನೇಲಿ ಇದು ಏನಂತಾರೆ ಅದಕ್ಕೆ ಹಿಂಗೆ ಮಾಡೋದು,
ತಿರುವುದು ಗುಂಡ್ಕಲ್ಲಲ್ಲಿ ರುಬ್ಬೋದು ಅಲ್ಲಲ್ಲ ಹಿಟ್ಟು ಹಾಕಿ ಹಾಂ ಎರಡು ಹಿಂಗೆ ಇದಿರೋದು ಕಲ್ಲಿಂದು ಹಾ. ಮೇಲಿಂದ ಹಿಟ್ಟು ಹಾಕೋದು ಸಾರಿ ಜೋಳ ಹಾಕೋದು ಅಥವಾ ಹಾಕಿ ಹಿಂಗೆ ಮಾಡಿ ಕೆಳಗಡೆ ಅದು ಹಿಟ್ಟು ಬರೋದು ಹಿಂಗೆ ನೀವ್ ಹೌದು ನೋಡಿದೀನಿ ಬಿಸಕಲ್ಲು ಬೀಸೋಕಲ್ಲು ಹೌದು 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 ಬೀಸೋಕಲ್ಲು ಅಲ್ಲಿ ಮೇಲಿಂದ ಸ್ವಲ್ಪನೇ ನೀವು ಬಿಡ್ತಾ ಇರಬೇಕು ತಿರುತ್ತಾ ಇರಬೇಕು ಹೌದು 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 ಇಲ್ಲಿ ನಡೆಯುವಂತಹ ಕೆಮಿಸ್ಟ್ರಿನೇ ಬೇರೆ ನೀವು ಮಿಲ್ಲಲ್ಲಿ ಮಾಡಿದಾಗಲೇ ಬೇರೆ ಮಿಕ್ಸಿಲ್ ಮಾಡಿದಾಗಲೇ ಬೇರೆ ಜಜ್ಜಿದಾಗಲೇ ಬೇರೆ ಕ್ರಷ್ ಜಜ್ಜಿದಾಗಲೇ ಬೇರೆ ತಿರುವುದಾಗಲೇ ಬೇರೆ ಈ ಥರ ತಿರುವುದಾಗಲೇ ಬೇರೆ ಈ ಒಂದು ಇದ್ರ ಮೇಲೆ ನೋಡಿ ಎಲ್ಲ ಹಾಕಿ ಮಸಾಲೆನ ಈ ಥರ ಉಜ್ಜಿ ಇದು ಮಾಡ್ತಾರಲ್ಲ ಆವಾಗಲೇ ಬೇರೆ ಟೇಸ್ಟ್ ಬರುತ್ತೆ ಗುಂಟ್ಕಲ್ಲಲ್ಲಿ ತಿರುವುದಾಗಲೇ ಬೇರೆ ಬರುತ್ತೆ ಮಿಕ್ಸಿಲ್ ಮಾಡಿದಾಗಲೇ ಬೇರೆ ಬರುತ್ತೆ ಸೊ ಎಲ್ಲ ಕಾರಣಗಳಿಂದಾಗಿ ಅಮ್ಮನ ಕೈ ತುತ್ತು ರುಚಿ ಆಗೋದು ಜೊತೆಗೆ ಅದ್ರ ಜೊತೆಗೆ ಹೆರಿಡಿಟ್ರಿ ಟೇಸ್ಟ್ ಅಂತ ಏನೋ ಇರುತ್ತಲ್ವಾ ಅಂದರೆ ಅವರು ಒಂದು ಪೇಟೆಂಟ್ ಥರದ್ದು ಅಂದರೆ ಪ್ರೋಟೋಕಾಲ್ ಇರುತ್ತೆ ಅವರು ಆ ರುಚಿ ಅದನ್ನು ಬಿಟ್ಕೊಡೋದಿಲ್ಲ ಈಗ ನೋಡಿ ಈಗ ಅಡಿಗಾಸ್ ಆಗ್ಬೋದು ಇವರು ಅವ್ರದ್ದೇ ಒಂದು ರುಚಿ ಇರುತ್ತೆ ಏನೇ ಅಂದರೂ ಅದು ಬಿಟ್ಕೊಡಲ್ಲ ಏನಂದರೆ ಯಾವುದೋ ಒಂದು ಪದಾರ್ಥನ ಹಾಕಬೇಕಾದ್ರೆ ಅದು ಎಷ್ಟೋ ಒಂದು ಪ್ರಮಾಣದಲ್ಲಿ ಹಾಕಿರ್ತಾರೆ Exactly. ಹಾಗಾಗಿ ಪ್ರತಿಯೊಬ್ಬರದು ಈಗ ಪ್ರತಿಯೊಂದು ಮನೆದು ಆ ಮನೆ ಅಡಿಗೆನೇ ಒಂದು ಟೇಸ್ಟ್ ಗೊತ್ತಾಗೋಗುತ್ತೆ ಆ ಮನೆಯಲ್ಲಿ ಅಡುಗೆ ಮಾಡೋರು ತಾಯಿ ಮಗಳು ಸೊಸೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಸೊಸೆನೂ ಅಡ್ಜಸ್ಟ್ ಆಗ್ಬಿಡ್ತಾರೆ ಸೊ ಆ ಮನೆ ರುಚಿನೇ ಬೇರೆ ಥರ ಒಂದೊಂದು ಹೋಟೆಲ್ ಒಂದೊಂದು ಥರ ರುಚಿ ಹೌದು ಕೆಲವೊಂದ್ಸಲ ಬಟ್ ಮನೆದಂತೂ ಪಕ್ಕಾ ಡಿಫ್ರೆನ್ಶಿಯೇಟ್ ಮಾಡ್ಬೋದು ನಾವು ಇವ್ರ ಮನೆ ಈ ಥರ ಟೇಸ್ಟ್ ಖಂಡಿತ ಮತ್ತೆ ನೋಡಿ ಮೊದಲು ಹೋಟೆಲ್ಗಳಲ್ಲಿ ಕೆಲವೊಂದು ಹೋಟೆಲಲ್ಲಿ ತುಂಬ ಚೆನ್ನಾಗಿರ್ತಾ ಇತ್ತು ಅದು ಒಂಥರ ಹೆಸರುವಾಸಿ ಅದು ಈ ಹೋಟೆಲ್ನಲ್ಲಿ ಬಟ್ ಇವಾಗ ನೀವು ಅದೇ ಹೋಟೆಲ್ಗೆ ಹೋಗಿ ಆ ರುಚಿ ಬರೋದಿಲ್ಲ ಕಾರಣ ಏನಂತಂದ್ರೆ ಅವರು ಸೌದೆಯಿಂದ ಗ್ಯಾಸ್ಗೆ ಶಿಫ್ಟ್ ಆಗಿರ್ತಾರೆ ಆಮೇಲೆ ರುಬ್ಬೋದ್ರಿಂದ ಇವಾಗ ದೊಡ್ಡ ದೊಡ್ಡ ಮಿಕ್ಸಿಗಳಿಗೆ ಶಿಫ್ಟ್ ಆಗಿರ್ತಾರೆ ಸೊ ಇದೆಲ್ಲ ಬದಲಾವಣೆಗಳಾಗಿರೋದ್ರಿಂದ ಹೋಟೆಲ್ಗಳಾಗ್ಬೋದು ಮನೆಗಳಾಗ್ಬೋದು ಅದರ ಒಂದು ಸ್ವಾದಿಷ್ಟ ಏನಿದೆ ಅದನ್ನು ಕಳ್ಕೊಂತ ಇದೆ ಆದಷ್ಟು ಕೆಲವೊಂದಕ್ಕೆ ನಾವು ಜಜ್ಜಿ ಈಗಲೂ ಮಾಡ್ಬೋದು ರುಚಿ ಚೆನ್ನಾಗಿ ಚೆನ್ನಾಗಿರುತ್ತೆ ಇಲ್ಲ ಈ ಬೆಳ್ಳುಳ್ಳಿ ಚಟ್ನಿ ಈ ಥರ ಮಾಡುವಾಗ ನಾವು ಜಜ್ಜನೆ ಮಾಡಬೇಕಾಗತ್ತೆ ಅದು ಚಿಕ್ಕದಾಗಿ ಸ್ವಲ್ಪ ಇರುತ್ತಲ್ವ ಹಿಂಗಾಗಿ ಅದು ಅಂದರೆ ಸಾಧ್ಯವಾದಷ್ಟು ಈ ಥರದ್ದು ಮಾಡೋದು ಜಾಸ್ತಿ ಮಾಡಿ ಅಂದರೆ ಮತ್ತೆ ಹೆಣ್ಮಕ್ಳು ಬೈತಾರೆ ನಮಗೆ ಕೆಲಸ ಎಲ್ಲ ನಿಮಗೊಂದು ಕೂತ್ಕೊಂಡು ಮಾತಾಡ್ತೀರಾ ಬಂದ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಅಂಥೇಳಿ ಇಲ್ಲ ಅದನ್ನ ಹೇಳಕ್ಕೆ ಹೋಗಲ್ಲ ನಾವು ಅದೇ ನಿಮಗೂ ಅನುಕೂಲ ಆಗೋ ಥರ ಜೊತೆಗೆ ಕುಟುಂಬಕ್ಕೂ ಒಳ್ಳೆ ಅಡುಗೆ ಸಣ್ಣ ಸಣ್ಣದ್ದು ಈಗ ನೀವು ಹೇಳ್ದಾಗೆ ಚಟ್ನಿ ಅಂತದೆಲ್ಲ ಮಾಡ್ಕೋಬೋದು ಆದರೆ ಮಿಕ್ಕಿದೆಲ್ಲ ನಾವು ದೋಸೆ ಇಟ್ಟು ಇಡ್ಲಿ ಇಟ್ಟು ಯಾರಿಗೂ ರುಬ್ಬ ಅಷ್ಟು ಕೈಗೆ ಶಕ್ತಿ ಇಲ್ಲ ಈಗ ಅಷ್ಟು ಬಲ ಟೈಮು ಇಲ್ಲ ನಿಮ್ಮ ಅಮ್ಮನ ಅಥವಾ ಅಜ್ಜಿಯ ಕೈ ರುಚಿನಲ್ಲಿ ತಿಂದಿರುವಂಥ ಯಾವುದೇ ಪದಾರ್ಥ ನೆನಪಿದ್ರೆ ನಿಮಗೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಹೆಂಗೆ ಮಾಡ್ತಿದ್ರು ನಿಮ್ಮ ತಾಯಿ ಅನ್ನೋದು ಕೂಡ ನಿಮ್ಗೆ ಗೊತ್ತಿದ್ರೆ ಅದನ್ನು ತಿಳಿಸಿ ಹೆಣ್ಮಕ್ಳಿಗೆ ನೆನಪಿದ್ರೆ ದಯವಿಟ್ಟು ಅದನ್ನು ತಿಳಿಸಿ ಕೆಲವೊಂದು ಪದಾರ್ಥಗಳು ನಮಗೆ ಕಣ್ಮರೆ ಆಗಿ ಹೋಗ್ತಾ ಇವೆ ಕೆಲವೊಂದು ಫಾರ್ ಎಕ್ಸಾಂಪಲ್ ಈಗ ನೋಡಿ ಬೀಸೋಕಲ್ಲು ಅನ್ನೋದು ನನಗೆ ನೆನಪು ಬರಲಿಲ್ಲ ಅದೇ ಥರ ಯಾವುದೋ ಪದಾರ್ಥ ಕೂಡ ಅಡುಗೆ ಪದಾರ್ಥ ಅಂದರೆ ತಿಂಡಿ ಅವೆಲ್ಲವೂ ಕೂಡ ಚಟ್ನಿಗಳು ಯಾವುದೋ ಮರೆಯಾಗ್ತಾ ಹೋಗ್ತಾ ಇವೆ ಒಗ್ಗರಣೆ ಹಾಕ್ತಾರಲ್ಲ ಸರ್ ಇದರಲ್ಲಿ ನಾನು ನೋಡಿದ್ದೀನಿ ಒಗ್ಗರಣೆ ಹಾಕಬೇಕಾದ್ರೆ ಈಗ ಮೀನು ಸಾರು ಮಾಡೋರು ಒಂದು ಇದನ್ನು ಕಾಯಿಸ್ಬಿಟ್ಟು ಇಡ್ತಾರೆ ಫೈನಲ್ ಆಗಿ ಒಂದು ಯಾವುದು ಮಗ್ಚೆಕಾಯಿ ಎಲ್ಲ ಅಂತ ಅಂತೀವಲ್ಲ ಅದು ಕಬ್ಬಿಣದ ಹಿಂಗೆ ಮಗ್ಚೆಕಾಯಿ ಅಂದರೆ ಹಿಂಗೆ ತೆಗಿತೀವಲ್ಲ ಹಲ್ಲೆ ಅಂತ ಏನೋ ಅಂತೀವಲ್ಲ ಅದು ಅದನ್ನು ಕಾಯಿಸ್ಬಿಟ್ಟು ಚೆನ್ನಾಗಿ ಬೆಂಕಿಲಿ ಲಾಸ್ಟಲ್ಲಿ ಅದನ್ನು ಇಡ್ತಾರೆ ಏನಕ್ಕೆ ಅಂದರೆ ಸಾರು ಒಳಗಡೆ ಇಡ್ತಾರೆ ಅದನ್ನೇ ಇಡ್ತಾರೆ ಅದನ್ನು ಏನಕ್ಕೆ ಅಂತಂದರೆ ಅದರಲ್ಲಿರುವ ಕಬ್ಬಿಣ ಅಂಶದೆಲ್ಲ ಅದಕ್ಕೆ ಬಿಟ್ಕೊಳ್ಳುತ್ತದು ಏನು ಟೇಸ್ಟ್ ಬೇರೆ ಥರ ಆಮೇಲೆ ಇದು ಕಲ್ಲಿನ ಒಗ್ಗರಣೆ ಹಾಕೋದು ನೋಡಿದ್ದೀನಿ ನಾನು ಒಬ್ಬರು ಅಜ್ಜಿ ಇದ್ರು ಕಲ್ಲಿರುತ್ತಲ್ಲ ಅದನ್ನು ಚೆನ್ನಾಗಿ ಕಾಯಿಸಿ ಈ ಒಗ್ಗರಣೆ ನಾವು ಹಾಕ್ತೀವಲ್ಲ ಸಾಸಿವೆ ಜೀರಿಗೆ ಇದು ಅದ್ರ ಜೊತೆ ಅದನ್ನು ಹಾಕಿ ಚೆನ್ನಾಗಿ ಅದು ತುಂಬ ಬಿಸಿ ಇರುತ್ತೆ ಅದನ್ನು ತೆಗೆದು ಸಾರಿಗೆ ಒಗ್ಗರಣೆ ಹಾಕೋದು ಕಲ್ಲು ಅದು ಏನಂದರೆ ನಾನು ನೋಡಿದೆ ಅದು ಏನು ಸೈನ್ಸ್ ಇದು ಕಲ್ಲು ಹಾಕಿದ ತಕ್ಷಣ ಹೆಂಗೆ ಅಂತ ಅದೇನೋ ಒಂದಷ್ಟು ಅದರಲ್ಲಿ ಬೇರೆ ಬೇರೆ ನಾವು ಕಾಂಪೊನೆಂಟ್ಗಳು ಹಾಕಿರ್ತೀವಲ್ಲ ಇದು ಅದೆಲ್ಲ ಚೆನ್ನಾಗಿ ರಿಲೀಸ್ ಆಗೋಕ್ಕೆ ಸಡನ್ನು ಬಿಸಿ ಕೊಡುತ್ತಂಥದ್ದು ಕಲ್ಲು ಕಾಯ್ದಿರುತ್ತಲ್ಲ ಸಡನ್ನು ಅದು ಶಾಖ ಜಾಸ್ತಿ ಕೊಟ್ಟಾಗ ಆ ಒಂದಷ್ಟು ಕಾಂಪೌಂಡ್ಗಳು ಹೈ ಟೆಂಪ್ರೇಚರಲ್ಲಿ ಬಿಡುಗಡೆ ಆಗೋದಂತೆ ಇದೆಲ್ಲ ಹೇಗಿದೆ ಅಂತಂದ್ರೆ ನಮಗೆ ಅರ್ಥ ಆಗದೆ ಇರೋಂಥ ಒಂದಷ್ಟು ಆಮೇಲೆ ಸಾರು ಒಳಗಡೆ ಕಲ್ಲಿರುತ್ತೆ ಅದನ್ನ ತೆಗೆದಿಟ್ಕೊಳ್ಳೋದು ಮಾನ್ಯ ದಿನ ಪುನಃ ಕಲ್ಲು ಬಿಸಿ ಮಾಡಿ ಮತ್ತೆ ಹಾಕೋದು ನೋಡಿದ್ದೀನಿ ಇದು ನಾನೇ ನೋಡಿರೋದು ಕಣ್ಣಾರೆ ಹೌದು ಈ ಥರದ್ದು ಯಾವ್ದಾದ್ರು ನಮ್ಮ ವ್ಯೂವರ್ಸ್ ಯಾರು ನೋಡಿದ್ರೆ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಆಶ್ಚರ್ಯ ಇದು ಗೊತ್ತಿಲ್ಲ ನಂಗೆ ಈ ಥರದ್ದೆಲ್ಲ ಇರುತ್ತೆ ಅಂತ ಹೇಳಿ ಆ ಥರ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ನೋಡ್ತಾರೆ ಗೌರಿ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ